ಆ್ಯಕ್ಚುಲಿ ಇಲ್ಲಿವರೆಗೂ ಅಂದರೆ ಡೇ 1 ಪ್ರೆಸ್ ಮೀಟಿಂದ ಈ ಪ್ರೆಸ್ ಮೀಟ್ವರೆಗೂ ತುಂಬಾ ಮಾತಾಡ್ಕೊಂಡು ಬಂದಿದ್ದೀನಿ. ಎಂಡ್ ಆಫ್ ದ ಡೇ ಫಿಲಮ್ ನಾನು ಪ್ರೊಜೆಕ್ಟ್ ಮಾಡಿದ್ದೀನಿ. ಈಗ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್, ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಫಿಲಮ್ ನಾವು. ಸೊ ಮೀಡಿಯಾ ನಮ್ಮ ಫ್ಯಾಮಿಲಿ ಅನ್ನಂಗೆ ಫಸ್ಟ್ ಶೋ ನಾವು ಮೀಡಿಯಾಗೆ ಕೊಟ್ಟಿದ್ದೆ. ಏನಕ್ಕೆ ಅಂತಂದರೆ ವಿ ಬಿಲೀವ್ ಒಂದು ಆನೆಸ್ಟ್ ರಿವ್ಯೂಯಿಂದ, ಅಂದರೆ ಇವತ್ತು ನಾವೇನು 150-200 ಜನ ನೋಡಿದ್ವಿ, ಅದೊಂದು 400 ಜನಕ್ಕೆ ತಲುಪಬೇಕು. ಆ 400 ಜನ 4,000 ಜನ 4,000 ಜನ 4 ಲಕ್ಷ ಜನ. ಎಂಡ್ ಆಫ್ ದ ಡೇ ವಿ ಆರ್ ದ ಫಸ್ಟ್ ಆಡಿಯನ್ಸ್ ಅನ್ನಂಗೆ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಏನಿದ್ದಾರೆ ಒಂದು ಫ್ಯಾಮಿಲಿ ಅಂತಾನು, ಸರ್ ಈ ಹುಡುಗ ಏನೋ ಮಾಡಿದ್ದಾನೆ, ಅವ್ನಿಗೆ ಯೋಗ್ಯತೆ ಇದೆ ಇಂಡಸ್ಟ್ರೀಲಿ, ಅವನು ಮುಂದೆ ಇನ್ನೂ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸಿನಿಮಾ ಅಂತ ಅನಿಸಿದ್ರೆ ದಯವಿಟ್ಟು ವಾಟ್ ಎವರ್ ಬಿ ದ ಕಮರ್ಷಿಯಲ್ಸ್, ವಾಟ್ ಎವರ್ ಎವ್ರಿಥಿಂಗ್ ನಾವು ಬಿಟ್ಟು ಪಕ್ಕಕ್ಕಿಟ್ಟು ನಿಮ್ಮ ಪರ್ಸ್ನಲ್ ಪ್ರೊಫೈಲಲ್ಲಿ ಒಂದು ಶೇರ್ ಸರ್, ಗಾರ್ಗಾಗೋಸ್ಕರ ಮತ್ತು ಈ ಹೊಸ ಹುಡುಗಂಗೋಸ್ಕರ ಒಂದೊಂದು ಶೇರ್ ಮಾಡಿ. ಆ ಶೇರಿಂದ ಒಂದಷ್ಟು ಜನಕ್ಕೆ ತಲುಪಬೇಕು. ಇಷ್ಟ ಆದರೆ ಮಾತ್ರ, ಇಲ್ಲ ಅಂದರೆ ಸರ್ ಎಲ್ಲ ನಿಮ್ಮ ಕೈಲಿದೆ. ಎಂಡ್ ಆಫ್ ದ ಡೇ ಈಗ ನನ್ನ ಹತ್ರ ಏನಿಲ್ಲ ಮಾತಾಡೋಕ್ಕೆ, ಜನದ ಹತ್ರ ಇದೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಸತಿ ಗಾರ್ಗಾ ಟ್ರೇಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ ಸರ್. ನಮ್ಮ ಪ್ರಯತ್ನ ಇಲ್ಲಿಗೆ ಮುಗ್ದಿದೆ ಸರ್. ಫಸ್ಟ್ ಸಿನಿಮಾ, ಡೆಬ್ಯೂ ಡೈರೆಕ್ಟರ್, ಏನು ಹೈಯೆಸ್ಟ್ ಎಫರ್ಟ್ ಹಾಕಿ ಮಾಡ್ಬೇಕು ನಾನು ಮಾಡಿದ್ದೀನಿ. ಅಲ್ಪ ಸ್ವಲ್ಪ ತಪ್ಪುಗಳು ಮಾಡಿರ್ಬೋದು, ಅದನ್ನ ಹೇಳಿ ನನಗೆ, ನನ್ನ ನಂಬರ್ ಹೇಳಿದ್ದೀನಿ ನಾನು. ಸೊ ನೀವು ಹೇಳಿ ನಾನು ತಿದ್ಕೊತೀನಿ. ಇಲ್ಲ ಗುರು ನೀನು ಯೋಗ್ಯತೆನೇ ಇಲ್ಲ ನೀನು ಡೈರೆಕ್ಟರ್ ಆಗೋಕ್ಕೆ, ನಮ್ಮ ಇಂಡಸ್ಟ್ರಿಗೆ ನೀನು ಬೇಡ ಗುರು ಅಂದರೆ ಅದಕ್ಕೂ ರೆಡಿ ಇದ್ದೀವಿ ಸರ್. ಬಟ್ ಹಂಗಂದ್ಬಿಟ್ಟು ಓಡೋಗಲ್ಲ ಸರ್. ನಿಮ್ಗೆ ಇಷ್ಟ ಆಗೋರ್ಗು ನಾನು ಸಿನಿಮಾ ಮಾಡ್ತೀನಿ ಸರ್. ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನನಗೆ ಇಲ್ಲಿವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್. ಇವತ್ತು ನೀವು ನೋಡಿರ್ಬೋದು ಸ್ಕೇಲ್, ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಿತ್ತಾಡ್ತಾರೆ, ಅದು ಹಂಗೆ ಹಿಂಗೆ. ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವನು ನಾನು ಎಲ್ಲೂ ಹೇಳಿಲ್ಲ. ಒಂದು ಕಣ್ಣು ಅರುಣ್, ಒಂದು ಕಣ್ಣು ಶಶಿ ಅಂದ್ಕೊಂಡೆ ನನ್ನ ಇಡೀ ಸಿನಿಮಾ ಜಾಯಿನ್ ಮಾಡ್ಕೊಂಡೇ ಬಂದಿದ್ದಾರೆ. ನನಗೆ ಏನು ಸಪೋರ್ಟ್ ಬೇಕು, ಇವತ್ತು ಇಬ್ಬರು ಮಕ್ಕಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ, ಒಂದು ಅರುಣ್ ಒಂದು ನಾನು. ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ಮ ಕೈಲಿದೆ ಸರ್. ಹೇಳೋದು ಒಂದೇ ಸರ್, ಇನ್ನೊಂದು ಸತಿ ಗಾರ್ಗಾ ಟ್ರೇಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಸರ್. ಒನ್ ಸಪೋರ್ಟ್, ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗ್ತೀವಿ. ಒನ್ ಸಪೋರ್ಟ್ ಅಷ್ಟೇ. ಮಟ್ಟಿದ್ದೀವಿ, ಎಲ್ಲ ಆಗಿದೆ. ನಾವು ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ಸ್. ಏನು ರಿಪೋರ್ಟ್ ಇದೆಯೋ ಆ ಥರ ಹೇಳಿ. ಯೋಗಿ ಸಿನಿಮಾ ಇದೇ ಟೈಟಲ್ ಬಿಡುಗಡೆ ಆಗಿದೆ ನಿಮ್ಮ ನಿರ್ಮಾಣದ. ಇವತ್ತು ಮಗನ ಸಿನಿಮಾ ಇಲ್ಲೇ ಹೌದೌದಲ್ವಾ? ಹೇಳಿ. ಕಪಾಲಿ ಕಪಾಲಿ ಹೌದೌದೌದು, ಕಪಾಲಿನಲ್ಲೇ ಜೋಗಿ ರಿಲೀಸ್ ಮಾಡಿದ್ದೀವಿ. ವಿ ಹ್ಯಾವ್ ಟೇಕನ್ ಕೇರ್ ಎವ್ರಿವೇರ್, ಎಲ್ಲ ಸ್ಟೆಪ್ಪಲ್ಲೂ ಮಾಡಿದ್ದೀವಿ. ಇವ್ನು ಹೇಳ್ದಂಗೆ ಇವನೊಬ್ಬ ಡೈರೆಕ್ಟರ್ ಅಲ್ಲ, ಇವನು ಮಗನೇ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆಯಿಂದ ಆ್ಯಸ್ ಅ ಪ್ರೊಡಕ್ಷನ್ ಕಂಪ್ನಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನು ಕತೆಗೆ ಬೇಕೋ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನು ಅಂದ್ಕೊಂಡಿದ್ವೋ ಅದು ನೀಟಾಗಿ ಬಂದಿದೆ. ನಿಮಗೀಗ ಅರ್ಥ ಯಾವ ಥರ ಹೇಳೋದು, ಜನಕ್ಕೆ ಹೆಂಗೆ ರೀಚ್ ಆಗುತ್ತೆ, ಅದು ಇಂಪಾರ್ಟೆಂಟು. ಸಿನಿಮಾ ಮಾಡಿದಾಗ ನಿಮಗೂ ಅನಿಸುತ್ತದೆ ಎಲ್ಲೆಲ್ಲಿ ಜನ ಎಂಜಾಯ್ ಮಾಡ್ಬೋದು, ಕೆಲವು ಪಾಯಿಂಟ್ಸ್ ಇಲ್ಲಿ ನೋಡ್ಬೇಕಾದ್ರೆ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಇಲ್ಲಿ ಮನಸ್ಸಿದ್ದು ಈಗ ಅಂದ್ಕೊಂಡ್ರೆ ಅದು ಡಿಫ್ರೆನ್ಸ್ ಆಗುತ್ತೆ ಸರ್. ಅಂದರೆ ಇವತ್ತು ನನ್ನ ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ಈಗ ಮೀಡಿಯಾದಲ್ಲೂ ಯೂಟ್ಯೂಬರ್ಸ್ ಆಗಿರಲಿ, ಮೀಡಿಯಾದ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಲೈಕ್ ಏನೇ ಆದರೂ ಒಂದು ಇಂಟ್ರೋಲ್ ಬ್ಲಾಕಲ್ಲಿ ವಿಸಿಲ್ ಬಂತಲ್ಲ ಸರ್, ಒಂದು ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ಇಟ್ಸ್ ನಾಟ್ ಅ ಪಬ್ಲಿಕ್ ಆಡಿಯನ್ಸ್, ಒಂದು ಕ್ರೌಡ್ ಮಧ್ಯೆ ಅಲ್ಲ, ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ದಟ್ ವಾಸ್ ಲೈಕ್ ನಾನು ಸರ್ ಹೇಳಿದ್ದೆ, ಸರ್ ಇಲ್ಲಿ ಹೊಡಿತಾರೆ ಸರ್ ಅಂತ ಅಂದಿದ್ದೆ. ಅಲ್ಲಿ ಆಯಿತು. ಇನ್ನೇನು ಆಲ್ರೆಡಿ ಸ್ವಲ್ಪ ಶೂಟ್ ಮಾಡಿ ರೆಡಿ ಇದೆ. ಆ್ಯಕ್ಚುಲಿ ಅದನ್ನು ಬೇರೆ ಸ್ಕೇಲಲ್ಲೇ ಹೋಗುತ್ತೆ. ಅದು ಸೆಕೆಂಡ್ ಪಾರ್ಟ್ ವಿ ಆಲ್ರೆಡಿ ಮೇಡ್ ದ ಫ್ರೇಮ್, ಸ್ಟೋರಿ ಲೈನ್ ರೆಡಿ ಇದೆ. 100% ದಟ್ ವಿಲ್ ಬಿ ಸಮಥಿಂಗ್ ಎಲ್ಸ್. ಎಷ್ಟು ಪರ್ಸೆಂಟ್ ಶೂಟ್ ಆಗಿದೆ? 10% ಅಷ್ಟೇ ಶೂಟ್ ಆಗಿದೆ. ಇಲ್ಲ, ತೆಲುಗು, ತಮಿಳ್, ಮಲಯಾಳಂ ರೆಡಿ ಇದೆ. ಹಿಂದಿ ಆಲ್ರೆಡಿ ಕೊಟ್ಟಾಗಿದೆ. ಇದು ಡಬ್ ರೆಡಿ ಇದೆ ನನ್ನ ಹತ್ರ. ಬಟ್ ನಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಕನ್ನಡ ನೀಟಾಗಿ ಮಾಡಬೇಕು ಅಂತ ನಾವು ಕನ್ನಡ ಮಾಡಬೇಕು. ಇದು ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ, ಮಾಡೋದ್ರಿಂದ ಎಲ್ಲ ಆರ್ಟಿಸ್ಟ್ ಇರೋದ್ರಿಂದ ಎಲ್ಲ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಇದ್ದಾರೆ ಅಂದ್ಬಿಟ್ಟು ನಾವು ಡಬ್ ಮಾಡಿ ನೀಟಾಗಿದ್ವಿ. ಆಮೇಲೆ ಡಬ್ಬಿಂಗ್ ಕೂಡ ಸಂಪತ್ ಆಗಲಿ, ಸಾಯಿ ಕುಮಾರ್ ಅವರವರೇ ಮಾತಾಡಿಸಿದ್ದಾರೆ. ನೀವು ತಮಿಳ್ ನೋಡಿದ್ರು, ತೆಲುಗು ನೋಡಿದ್ರು ಡಬ್ಬಿಂಗ್ ಅನ್ಸಲ್ಲ. ಯಾಕಂದರೆ ಆರ್ಟಿಸ್ಟ್ ಅವ್ರು ಇರೋದ್ರಿಂದ, ಅವ್ರದ್ದೇ ವಾಯ್ಸ್ ಇರೋದ್ರಿಂದ ಡಬ್ಬಿಂಗ್ ಅನ್ಸಲ್ಲ. ಸೊ ವಿ ಹ್ಯಾವ್ ಡನ್ ಲೈಕ್ ದಟ್. ಸೆಕೆಂಡ್ ಪಾರ್ಟ್ ಬೇರೆ ಥರನೇ ಅಂದ್ಕೊಂಡಿದ್ದೀವಿ. ಇದ್ರ ಮೇಲೆ ಹೆಂಗಾಗುತ್ತೋ ನೋಡಿಕೊಂಡು ಡೆಫಿನೆಟಾಗಿ ಪ್ಲ್ಯಾನ್ ಮಾಡ್ತೀವಿ ವೆರಿ ಶಾರ್ಟ್ಲಿ. ನೀವು ಹೇಳ್ಬೇಕಾದ್ರೆ ನನಗೆ ಎರಡು ಕಣ್ಣು, ರೈಟ್ ಹ್ಯಾಂಡ್ ರೈಟ್ ಐ ಲೆಫ್ಟ್ ಐ ಅಂತ ಹೇಳೋಕ್ಕಾಗಲ್ಲ. ದೇ ಹ್ಯಾವ್ ಡನ್ ನೀಟ್ಲಿ. ಇವನಿಗೂ ಫಸ್ಟ್ ಫಿಲಿಮ್ ಆದ್ರೂ
ನೀನಾಸಮ್ ಬ್ಯಾಕ್ಗ್ರೌಂಡ್ ಆದ್ರೂ ಸ್ವಲ್ಪ ನೀಟಾಗಿ ಇದನ್ನು ಮಾಡಿ ಕೇರ್ ಟೇಕ್ ಮಾಡಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೋ ರೆಕ್ಟಿಫೈ ಮಾಡಿದ್ವಿ. ಬಟ್ ಇವನು ನನಗೇನು ಸ್ಟೋರಿ ಹೇಳಿದ್ನೋ ಅದನ್ನು ಹಂಗೆ ತೆಗೆದಿದ್ದಾನೆ ವಿಹ ಒಂದು ಕೂಡ ಚೇಂಜಸ್ ಇಲ್ಲ. ಏನೋ ಬೆಟರ್ಮೆಂಟ್ ಬೇಕು ಅಂದರೆ ನೋಡೋ ಶಶಿ ಹಿಂಗೆ ಅಂದರೆ ಟಕ್ಕನ್ ಮಾಡ್ತಿದ್ದ, ಇಲ್ಲಿ ಏನೋ ಹೊಡಿತಾ ಇದೆ ನೋಡಿದ್ರೆ ತಕ್ಷಣ ಅಟೆಂಡ್ ಮಾಡ್ತಿದ್ದ. ದಟ್ ಈಸ್ ರಿಕ್ವೈರ್ಡ್. ಸ್ಟೋರಿ ಹೆಂಗೆ ನಾವು ಅವ್ರು ಲೈನ್ ಹೇಳೋವಾಗ ಒಂಥರ ಇರುತ್ತೆ, ತೆಗಿಯೋವಾಗ ಒಂಥರ ಇರುತ್ತೆ, ಹಂಗಾಗಲ್ಲ. ಲೈನ್ ಏನು ಹೇಳಿದ್ನೋ ತೆಗಿಯೋವಾಗ ಇಟ್ ವಾಸ್ ಒನ್ ಸ್ಟೆಪ್ ಅ ಹೆಡ್. ನನ್ನ ಪ್ರಕಾರ ನಾನು ಮೇಕಿಂಗ್ ಮಾಡಿರೋ ಪ್ರಕಾರ ಅವ್ನ ಸ್ಟೋರಿ ಏನು ಹೇಳಿದ್ನೋ ತೆಗಿಯೋವಾಗ ಇನ್ನೂ ಒಂದು ಸ್ಟೆಪ್ ಆ ಹೆಡ್ ತೆಗೆದಿದ್ದಾನೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಾಡಿದ್ದೀವಿ ಕಷ್ಟಪಟ್ಟು. ಸರ್ ಅಂದರೆ ಇಟ್ ವಾಸ್ ಅ ಲಾಂಗ್ ಸ್ಟೋರಿ ಸರ್. ಅಂದರೆ ಹಿಸ್ಟಾರಿಕಲ್ ಸ್ಟೋರಿಯಿಂದ ಹಿಡ್ದು ಪ್ರೆಸೆಂಟ್ ಸಿಚುವೇಷನ್ವರೆಗೂ ನಾವೊಂದು ಮಾಫಿಯಾ ಟಚ್ವರೆಗೂ ಬಂದಿದ್ದೀವಿ. ವಿ ನರೇಟ್ ದಿಸ್ ಓಲ್ಡ್ ಪಾರ್ಟ್ ಇನ್ 2.5 hours ಅಂತ ಬಂದು ದೆನ್ ವಿ ಸ್ಪ್ಲಿಟೆಡ್ ಟು 2 scripts. ಅದೇ ನಮಗೆ ಸ್ವಲ್ಪ ಟೈಮ್ ತೊಗೊಂಡು ವೆದರ್ ಇಟ್ ವಿಲ್ ವರ್ಕ್ ಫ್ರೆಷರ್ಸ್ಗೆ ಅಂತ. ಸೊ ನಾನು ಸರ್ಗೆ ಏನಂತೀನಿ, ವಿಲ್ ಶೂಟ್ ದ ಫಸ್ಟ್ ಪಾರ್ಟ್, ವಿ ಹ್ಯಾವ್ ದ ಸ್ಕ್ರಿಪ್ಟ್. ಆ್ಯಕ್ಚುಲಿ 2 ಸ್ಕ್ರಿಪ್ಟ್ ಇಸ್ಕೊಂಡು ಒಳಗಿಟ್ಕೊಂಡವ್ರೆ, ಶಶಿನ ಇಟ್ಕೋಬೇಕು ಅಂದ್ಬಿಟ್ಟು. ಸೊ ಫಸ್ಟ್ ಸ್ಕ್ರಿಪ್ಟ್ ಆಯಿತು, ನಾವು ಇಮಿಡಿಯೇಟ್ ಶೂಟ್ಗೆ ಹೋದ್ವಿ. ಅದಾದಮೇಲೆ ಅದು ಬಂದಾಗ ಇಲ್ಲ ಸೆಕೆಂಡ್ ಪಾರ್ಟ್ ಹೆಂಗಿರ್ಬೋದು ಅನ್ನೋದು ನಾವು ತೋರಿಸ್ಬೇಕಾದ್ರೆ ನೀವು ಕ್ಲೈಮ್ಯಾಕ್ಸ್ ನೀವು ಏನು ನೋಡಿದ್ವಿ, ಇಟ್ಸ್ ನಾಟ್ ಜಸ್ಟ್ ಅ ಒನ್ ಶಾಟ್ ಅಥವಾ ಟು ಬಿ ಕಂಟಿನ್ಯೂಡ್ ಅಂತ ಒಂದು ಶಾಟ್ ಹಾಕಲಿಲ್ಲ ನಾವು. ವಾಟ್ ವಿಲ್ ಬಿ ದ ಪಾರ್ಟ್ 2? ಶಿವಂದು ಒಂದು ರುದ್ರಾವತಾರ ನೋಡಿದ್ದೀವಿ ಸರ್, ಶಕ್ತಿದು ಎರಡೂ ದೇವಿ ಶಕ್ತಿ ನೋಡಿದ್ದೀವಿ. ಎರಡು ಆದ ಅರ್ಧನಾದೀಶ್ವರದ ಒಂದು ಪವರ್ ಇರ್ತಾರಲ್ಲ ಸರ್, ದಟ್ ಈಸ್ ಪಾರ್ಟ್ 2. ಆ ಪಾರ್ಟ್ 2 ಹೆಂಗೆ ಇರ್ಬೋದು ಅದ್ರದ್ದೊಂದು ವೈಬ್ರೇಷನ್ ಬೇಕು ಅಂದ್ಬಿಟ್ಟೆ ವಿ ಶಾರ್ಟ್ ದ ಸೀಕ್ವೆನ್ಸ್. ಹಿಂಗಿರುತ್ತೆ ನೀವು ಬಂದರೆ, ಇಟ್ಸ್ ನಾಟ್ ದಟ್ ಟು ಬಿ ಕಂಟಿನ್ಯೂಡ್, ಸುಮ್ಮನೆ ನಾವೇನೋ ಒಂದು ಹಾಕಿದ್ದೀವಿ ಲೀಡ್ ಇಲ್ಲ ಅನ್ನೋದು. ಸಿ ದ ಸ್ಟೋರೀಸ್ ಅಲ್ಲಿಗೆ ಎಂಡ್ ಆಗಿಲ್ಲ, ಇಟ್ಸ್ ಅ ಹಿಸ್ಟಾರಿಕಲ್. ದೈವ ಜೊತೆ ಮತ್ತು ದೇವ್ರಗಳ ಜೊತೆ ಯಾರು ಮಧ್ಯೆ ಮಾಫಿಯಾ ಅವ್ರು ಯಾವ ರೀತಿ ಆಪ್ರೇಟ್ ಮಾಡ್ತಾರೆ, ಎಂತೆಂಥವ್ರಿಗೆ ಚಳ್ಳೆಣ್ಣು ತಿರ್ಸ್ಕೊಂಡು ಎತ್ಕೊಂಡ್ಬಂದ ಅದನ್ನು ಅವ್ರು ಏನು ಮಾಡ್ತಾರೆ? ಅವ್ರು ಸುಮ್ಮನೆ ಕೂತ್ಕೊಂತಾರ? ನಿಮ್ಮ ಮಾಫಿಯಾ ಪಾತ್ರ ನೀವು ಮಾಡ್ಬೋದಾಗಿತ್ತು. ಅಯ್ಯೋ ಯಾಕಂಡ ನನ್ನ ಮಾಫಿಯಾ ಅಂತ ಇದೆಯಾ? ಆಡಿಯೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಯಾಕಂದರೆ ಇಬ್ಬರು ಮ್ಯೂಸಿಕ್ ಬೇರೆ ಹಾಕೊಂಡಿದ್ದೀರಾ ಅದ್ರ ಬಗ್ಗೆ? ಇಲ್ಲ, ಒಂದು ಸಾಂಗ್ ಮೆಲೋಡಿ ಸಾಂಗ್ಗೆ ಆರ್ ಪಿ ಪಟ್ನಾಯಕ್ ಆಗಲಿ, ಅಗೋರಿ ಸಾಂಗ್ಗೆ ಗುರು ಕಿರಣ್ ಹಾಕಿ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇದು ಒನ್ ಮ್ಯಾನ್ ಶೋ ಅಲ್ಲ, ಇದು ಟೀಮ್ ವರ್ಕ್ ಮಾಡಿರೋದು. ಇದು ಟೀಮ್ ವರ್ಕ್. ಚೆನ್ನೈಯಲ್ಲಿ ಒಂದು ದೊಡ್ಡ ಟೀಮೇ ಇಟ್ಕೊಂಡು ಅವ್ರನ್ನ ಪ್ರತಿಯೊಂದು ಸ್ಕೋರ್ಗೂ ಇವನು ಡಮಿ ಮಾಡಿ ಸ್ಯಾಂಪಲ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಮಾಡಿರೋದು. ಸೊ ರೆಕಾರ್ಡಿಂಗೇ ನನಗೆ ಯಾವುದೋ ಲೆವೆಲ್ ಬಿದ್ದಿದೆ, ಬೇರೆಯವ್ರಿಗಾಗಿದೆ ಹೆವಿ ಕಾಸ್ಟ್ಲಿ ಆಗೋದು. ನಾವೊಂದು 28 to 30 days ನಾವು ರೆಕಾರ್ಡಿಂಗ್ ಮಾಡಿದ್ವಿ ಚೆನ್ನೈಯಲ್ಲಿ ಕೂತ್ಕೊಂಡು. ಸೊ ಒಂದು ಪಾರ್ಟ್ ಬೈ ಪಾರ್ಟ್ ಮಾಡಿ ಅದು ನೋಡಿಕೊಂಡು ಎಲ್ಲ ಮಾಡಿ ಅಲ್ಲಲ್ಲೇ ರೀಲೇ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡೇ ಮಾಡಿರೋದು. ಅಂದಲ್ಲೇ ಈ ಟೋನ್ ತೆಗಿಯೋಕ್ಕೆ ಭಾಳ ಕಷ್ಟಪಟ್ಟು ತೆಗೆದಿದ್ದೀವಿ, ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ದ ಮ್ಯೂಸಿಕ್ ಅಷ್ಟು ಬ್ಯಾಕ್ಗ್ರೌಂಡ್ ಆಗಲಿ ಇದಾಗಲಿ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಸುಮ್ಮನೆ ಆಗಲೇ ಕಾಂಟ್ರಾಕ್ಟ್ ಕೊಟ್ವಿ ನೀವು ಮಾಡಿಕೊಡು ಅನ್ನೋದಿಲ್ಲ. ವಿ ಹ್ಯಾವ್ ಟೇಕನ್ ಈಚ್ ಆ್ಯಂಡ್ ಎವ್ರಿ ಸೀನ್, ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಈಸ್ ವರ್ಕ್ಡ್ ಔಟ್. ಮ್ಯೂಸಿಕ್ ಆಗಲಿ ಎನಿಥಿಂಗ್. ಮೊದಲನೇ ಸಿನಿಮಾ ಈಗ ನೀವೇ ಕೇಳಿ ಇವನಿಗೆ. ಹಾಂ ಕ್ವಶನ್ ಏನು? ಎಸ್ ಸರ್. ಅದೇ ಮೊದಲನೇ ಸಿನಿಮಾ ಹೇಗೆ ಅನಿಸ್ತದೆ? ಈಗ ಸ್ಕ್ರೀನ್ ನೋಡಿದಾಗ ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಗೇನು ಅನಿಸ್ತು? ಎಡಿಟಿಂಗಲ್ಲಿ ನೋಡಿರ್ತೀರ, ಈಗ ನೋಡಿದಾಗ ಇಲ್ಲ, ಅದೇ ತುಂಬ ಖುಷಿ ಆಯಿತು ನಾವು ಸ್ಕ್ರೀನಲ್ಲಿ ನೋಡುವಾಗ. ಆ್ಯಕ್ಚುಲಿ ಇವನ್ ನಾವು ಲಾಸ್ಟ್ ನಾನು ನೋಡಿದಾಗಲೂ ಸ್ಟುಡಿಯೋ ಸ್ಕ್ರೀನಲ್ಲಿ ನೋಡಿದ್ದು. ಒಂದಷ್ಟು ಸೀನ್ ಮಾತ್ರ ನೋಡೋಕ್ಕಾಯಿತು. ಒಂದು ಸ್ವಲ್ಪ ಔಟ್ಸೈಡ್ ಡ್ಯೂಟಿ ಬೇರೆ ಕೊಟ್ಟಿದ್ರು. ಸೊ ಅದಕ್ಕೆ ಒಂದು ಲೆವೆಲ್ಗೆ ನಮಗೆ ಒಂಥರ ಖುಷಿ ಆಗುತ್ತೆ ಆ ಥರ ನೋಡುವಾಗ. ಆಮೇಲೆ ಎಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಇದು ಆಡಿಯನ್ಸ್ ಇಲ್ದಿರಂಗೆ ಇದ್ರೂ ಬಟ್ ಮೀಡಿಯಾ ಇದೆ, ಯೂಟ್ಯೂಬ್ ಮೀಡಿಯಾ ಇದೆ, ಬೇರೆ ಎಲ್ಲರೂ ಇದ್ದಾರೆ, ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ. ನಾವು ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಜಾಗದಲ್ಲಿ ಬಂದಿದ್ದಿಲ್ಲ, ಅದೊಂಥರ ತುಂಬ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ನೋಡ್ಕೋಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಇಲ್ಲ? ಇಡೀ ಸಿನಿಮಾ ಅನಿಸುತ್ತೆ ಸರ್. ಅಂದರೆ ಇಡೀ ಸಿನಿಮಾ ನನಗೆ ಹಂಗೆ ಅನಿಸ್ತು. ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಅದು ಅನಿಸ್ತಾನೆ ಇರುತ್ತೆ. ಅದು ಏನೋ ಗೊತ್ತಿಲ್ಲ, ಪ್ರತಿಯೊಂದು ಸೀನಲ್ಲೂ ಅನಿಸ್ತು. ದೊಡ್ಡ ನಟನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ? ಅದು ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚ್ ಅನ್ ಆ್ಯಕ್ಟರ್ಸ್. ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ಸಂಪತ್ ಸರ್ ಆಗಲಿ. ಸೊ ಇನ್ನೊಂದು ಏನಾಯಿತು ಅಂತಂದರೆ, ಇದು ಯಾವುದೂ ನಮಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಟಿಸ್ಟು ಸಾಯಿ ಕುಮಾರ್ ಸರ್ ಜೊತೆ ಮತ್ತು ಅರುಣ್ ಸಾಗರ್ ಸರ್ ಜೊತೆ ನೀವು ನೋಡಿದಾಗ ನಂದು ತುಂಬ ಟ್ರಾವೆಲ್ ಇದೆ ಸಿನಿಮಾಲಿ. ಪ್ರತಿಯೊಬ್ಬರು ಆರ್ಟಿಸ್ಟು ನನಗೆ ಒಂದು ಏನಂತೀರ, ಒಂದು ಅಡ್ವೈಸರ್ ಆಗಿ ತುಂಬ ನೀಟಾಗಿ ಹೆಲ್ಪ್ ಮಾಡಿಕೊಂಡು ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ, ನನ್ನ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ನನ್ನ ಈ ಸಿನಿಮಾಲಿ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗಿರೋದು. ಸರ್ ಹೀರೋನು ಒಬ್ಬ ವಿಲನ್ನೇ ಸರ್ ಇದರಲ್ಲಿ. ನೀವು ನೋಡಿರ್ತೀರಲ್ವಾ?
ಇನ್ನೂ ಶೋ ಸಿನಿಮಾ ಮುಗ್ದಿಲ್ಲ, ಪ್ರೀಮಿಯರ್ ಶೋ ಅಷ್ಟೇ. ಹೀರೋನು ಒಬ್ಬ ವಿಲನ್ ಅಂತ ಇನ್ನೂ ಮುಗ್ದಿಲ್ಲ, ಇನ್ನೂ ಪ್ರೀಮಿಯರ್ ಶೋ ಇದೆ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಕತೆ ಹೆಂಗಿದೆಯೋ ಕ್ಯಾರೆಕ್ಟರ್ ಹೆಂಗಿದೆಯೋ ಆ ಥರನೇ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ನಾನು ಹೀರೋ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಸ್ವಲ್ಪ ಎತ್ತಿ ಹಿಂಗೆ ತೋರ್ಸೋಕ್ಕೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟರ್ ಕಾಲ್ ಏನೇ ಆದರೂ ಡೈರೆಕ್ಟರ್ ಕಾಲ್ ತೊಗೊತಾರೆ. ಒಂದು ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡಬೇಕು ಅನ್ನೋದು ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಆ ಥರ ಪ್ಲೇ ಆಗುತ್ತೆ. ಮೇಕಿಂಗ್ ವೈಸ್ ನಮ್ಮಪ್ಪ ಅಷ್ಟು ಅದ್ದೂರಿಯಾಗಿ ಖರ್ಚು ಮಾಡೋದು ಕಾಣಿಸ್ತದೆ, ತುಂಬ ಕಾಣಿಸ್ತದೆ, ತುಂಬ ಅದ್ದೂರಿಯಾಗಿ ಕಾಣಿಸ್ತದೆ. ಏನು ಹೇಳ್ತೀರಾ ಅಪ್ಪನ ಒಂದು ಕೊಡುಗೆ? ನಾನು ಏನು ಹೇಳೋಕ್ಕಾಗುತ್ತೆ ಸರ್, ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಜೋಗಿ ಮಾಡಿದಾಗ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐ ವಿಲ್ ಬಿಕಮ್ ವೆರಿ ಸ್ಮಾಲ್ ಹೇಳೋಕ್ಕೆ ಅವ್ರು ಹೆಂಗೆ ಮಾಡಿದ್ದಾರೆ. ಜೋಗಿ ಅಂತ ಪ್ರೊಡ್ಯೂಸರ್ ಮಾಡಿರೋದು ಶಿವಣ್ಣ ಅಂತ ಒಬ್ಬ ದೊಡ್ಡ ಸ್ಟಾರ್ ಇದ್ರು, ಮೊದಲನೇ ಸಿನಿಮಾ ಇಷ್ಟೊಂದು ದೊಡ್ಡ ಅದ್ದೂರಿ ಸಿನಿಮಾ ಕೊಟ್ಟಿದ್ದಾರೆ. ಸರ್. ಇಲ್ಲ, ಅವರು ಸಿನಿಮಾಗೆ ಮಗ ಅಂತ ಅಂದ್ಬಿಟ್ಟು ಅವ್ರು ಖರ್ಚು ಮಾಡಿರೋದು ಸೆಕೆಂಡ್ರಿ. ಅವರು ಸಿನಿಮಾಯಲ್ಲಿರೋ ಕತೆಗೆ ದಮ್ಮಿದೆ ಅಂತ ಖರ್ಚು ಮಾಡ್ತಾರೆ. ಈಸ್ ಅ ಪ್ಯಾಷನೇಟ್ ಫಿಲಮ್ ಮೇಕರ್. ಈಸ್ ನಾಟ್ ಅ ಪ್ರೊಡ್ಯೂಸರ್, ಈಸ್ ನಾಟ್ ಅ ಬಿಸ್ನೆಸ್ ಮ್ಯಾನ್, ಬಟ್ ಅ ವೆರಿ ಪ್ಯಾಷನೇಟ್ ಫಿಲಮ್ ಮೇಕರ್. ಸೊ ಆ ಸಿನಿಮಾಗೆ ಏನು ಬೇಕೋ, ಆ ಕತೆಗೆ ಏನು ಬೇಕೋ ಅವ್ರು ಅದನ್ನು ಮಾಡ್ತಾರೆ ಹೊರತು ಮಗ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರು ಇಷ್ಟು ಮಾಡಿದ್ದಾರೆ ಅನ್ನೋದು ಸುಳ್ಳಾಗುತ್ತೆ. ಅಲ್ಲ, ನಾವು ರಿಲೀಸ್ ಪಾಯಿಂಟ್ ಆಫ್ ವ್ಯೂ 100 ಥಿಯೇಟ್ರ್ 200 ಥಿಯೇಟ್ರ್ ಹಾಕ್ಬಿಟ್ಟು ಮಾಡಬಾರ್ದು. 50 ಥಿಯೇಟ್ರ್, 50 ಮೇನ್ ಸೆಂಟ್ರ್, 50 ಮಲ್ಟಿಪ್ಲೆಕ್ಸ್ ಹಾಕಿ ಮಾಡಬೇಕು ಅಂತ. ಯಾಕಂದರೆ ಪಬ್ಲಿಸಿಟಿ ವಿ ಹ್ಯಾವ್ ಡನ್ ಮ್ಯಾಕ್ಸಿಮಮ್ ನಮ್ಮ ಇದ್ರ ಪ್ರಕಾರ. ಎಲ್ಲ ಕಡೆ ಥಿಯೇಟ್ರ್ ಹಾಕೋಬೋದು, ಕಡಿಮೆ ಥಿಯೇಟ್ರ್ ಹಾಕಿ ಜನನ ಇದು ಮಾಡ್ಕೊಂಡು ಮಾಡೋಣ ಅಂತ. ಸೆಕೆಂಡ್ ನೆಕ್ಸ್ಟ್ ಚೆನ್ನಾಗಿದೆ, ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ. ಐ ವಾಂಟೆಡ್ ಟು ಮೇಕ್ ಲೈಕ್ ದಿಸ್ ಈ ಪ್ರಾಡಕ್ಟ್, ಬಿಕಾಸ್ ಎಲ್ಲ ಹೊಸಬ್ರು ಇರೋದ್ರಿಂದ 200 ಥಿಯೇಟ್ರ್ ಹಾಕಿ ಇದು ಮಾಡೋದು ಬೇಡ ಅಂತಂದ್ಬಿಟ್ಟು ಐ ಹ್ಯಾವ್ ಸೆಲೆಕ್ಟೆಡ್ ವೆರಿ ಲೆಸ್ ಥಿಯೇಟರ್ಸ್ ಆ್ಯಂಡ್ ವಿ ಆರ್ ರಿಲೀಸಿಂಗ್ ಇಟ್. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಹೇಳ್ದಂಗೆ ಯಾವ ಥರ ಇದೆಯೋ ಆ ಥರ ನೋಡ್ಕೊಂಡು ಇದು ಮಾಡಿ ಪ್ಲೀಸ್. ಅದಂತೂ ತುಂಬ ಫ್ರ್ಯಾಂಕಾಗಿ ಮಾಡಿ. ಯಾಕಂದರೆ ನಾವು ಬಂದು ಯಾರ ಹತ್ರನೂ ಪರ್ಸ್ನಲಾಗಿ ಏನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ಇಡೀ ಟೀಮ್ ಕೇಳ್ಕೊಂಡಿಲ್ಲ. ನಾವು ಕೇಳ್ಕೊಳ್ಳೋದಂತೆ, ನೀವು ಸಿನಿಮಾ ನೋಡಿದ್ದೀರಾ, ನಿಮಗೆ ಏನು ಅನಿಸುತ್ತೋ ಅದನ್ನು ಹಾಗೆ ಹೇಳಿ. ನಮ್ಮ ಕಡೆಯಿಂದ ಯಾವುದೇ ಥರ ರಿಕ್ವೆಸ್ಟ್ ಇರಲ್ಲ. ಒಂದೇ ರಿಕ್ವೆಸ್ಟ್ ಏನಂತಂದರೆ, ಬಿ ವೆರಿ ಫ್ರ್ಯಾಂಕ್, ಲೈಕ್ ವಾಟ್ ಯು ಫೀಲ್, ನೀವು ಅದನ್ನು ಹೇಳಿ ಅಂತ ಪಬ್ಲಿಕ್ಕಾಗಿ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಅಂದರೆ ಇಟ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ದ ಜೆನ್ಯೂನಿಟಿ ಆಫ್ ದ ರಿವ್ಯೂಸ್ ಅಂತ ಅಂತೀವಲ್ಲ. ಲೈಕ್ ವೈ ದ ಸಿನಿಮಾ ಇಂಡಸ್ಟ್ರಿ ಈಗ ಯಾಕೆ ಒಳ್ಳೊಳ್ಳೆ ಸಿನಿಮಾ ಹೋಗ್ತಾರೆ, ಎವ್ರಿ ಸಿನಿಮಾನು ಸೇಮ್ ರಿವ್ಯೂಸ್, ಸೇಮ್ ಕ್ವಶನ್ಸ್. ಅದೇನಾಗಿದೆ ಆಡಿಯನ್ಸ್ಗೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ಒಂದು ವೇಟೇಜು ಗ್ರ್ಯಾಜುವಲಿ ನನಗೆ ಅನಿಸಿದ್ದು ಬೀಯಿಂಗ್ ಅನ್ ಆಡಿಯನ್ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಂತ. ಸೊ ಆ ರಿವ್ಯೂಗಿರೋ ವೇಟೇಜು ಅದನ್ನು ಎತ್ತಕ್ಕಾಗೋದು ಮೀಡಿಯಾ ಕೈಯಲ್ಲಿ ಮಾತ್ರ. ನಾವು ಒಂದು ಟೈಮಲ್ಲಿ ಇದ್ವಿ, ಮೀಡಿಯಾ ಹಿಂಗೆ ಒಂದು ರಿಪೋರ್ಟಿಂಗ್ ಬಂದರೆ ಮೀಡಿಯಾ ವಾಸ್ ಡಿಸೈಡಿಂಗ್ ವೆದರ್ ದ ಫಿಲಮ್ ವಾಸ್ ಹಿಟ್ ಆರ್ ನಾಟ್. ನಾವು ಪೀಪಲ್ ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್. ಯಾಕಂದರೆ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೀಡಿಯಾ, ಅಂದರೆ ಡಿಜಿಟಲ್ ಮೀಡಿಯಾನೇ, ಟಿ ವಿ ಅವ್ರದ್ದು, ಸ್ಯಾಟಲೈಟ್ ಅವ್ರದ್ದು ಮೀಡಿಯಾ. ಬಟ್ ಪೀಪಲ್ ಎಲ್ಲನೂ ಆಗಿದೆ, ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ವಿಚ್ ರಿವ್ಯೂ ಇಸ್ ಗುಡ್, ವಿಚ್ ರಿವ್ಯೂ ಇಸ್ ಬ್ಯಾಡ್. ಎಲ್ಲ ಸಿನಿಮಾನೂ ಚೆನ್ನಾಗಿದೆ, ಎಲ್ಲ ಸಿನಿಮಾ ಸೂಪರ್ ಡಿಪ್, ಎಲ್ಲ ಸಿನಿಮಾನು ಗೂಸ್ ಬಂಪ್ಸ್. ಯಾವ ಸಿನಿಮಾ ನೋಡಲಿ ಸರ್ ನಾನು? ಸೊ ಜೆನ್ಯೂನಿಟಿ ಆಫ್ ದ ರಿವ್ಯೂನ ಉಳಿಸ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ ಸರ್. ಓಪನ್ ಆಗಿ ನಾವು ಹೇಳ್ತಾ ಇದೀವಿ ಆಸ್ ಅ ಟೀಮ್. ಕೆಟ್ಟದಾಗಿತ್ತ ಸರ್, ಕೆಟ್ಟದಾಗಿ ಬರೀರಿ ಸರ್. ನೀವು ಬರಿಬೇಕು ಸರ್. ಇವತ್ತು ನೀವು ಬರೆದ್ರೇ ನೆಕ್ಸ್ಟ್ ಇನ್ನೊಂದು ಅಷ್ಟು ಜನ ಬರ್ತಾರೆ ಸರ್. ಅಂದರೆ ಆ ಜೆನ್ಯೂನಿಟಿ, ಬರೀ ನಾವು ಎಲ್ಲನೂ ಚೆನ್ನಾಗಿದೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ವೇಟೇಜ್. ನಾವು 10 ವರ್ಷ 15 ವರ್ಷಕ್ಕೆ ಮುಂಚೆ ಹೋದರೆ ಸರ್, ಆ ರಿವ್ಯೂಗೆ ಮತ್ತು ಒಂದು ಆರ್ಟಿಕಲ್ಗೆ ಇತ್ತಲ್ಲ ಪವರು, ಆ ಪವರ್ನ ತೋರಿಸ್ಬೇಕು ಸರ್. ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್. ಕಥೆಲಾಗಿರ್ಬೋದು, ಈಗ ನೀವು ನೋಡ್ಬೋದು ಕಾಂತಾರದಿಂದ ಹಿಡಿದು ವಾಟ್ ಎವರ್ ಇಟ್ ಈಸ್, ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಅಗೇನ್. ಇದು ಪಬ್ಲಿಸಿಟಿ ಪ್ಲಾಟ್ಫಾರ್ಮ್ ನಾವು ಈಗ ಏನು ನೋಡ್ತೇವೆ, ಇಟ್ ಶುಡ್ ಟ್ರಾವೆಲ್ ಬ್ಯಾಕ್. ಆಗಲೇ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋದು. ಇದು ಆನೆಸ್ಟ್ ಫೀಡ್ ಒಬ್ಬ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀವಿ. ಐ ಆಮ್ ಡನ್ ಎವ್ರಿಥಿಂಗ್ ಸರ್. ಬಟ್ ನಾಳೆ ಇದೆಯಲ್ಲ ಸರ್ ಮೌಟ್ ಟಾಕ್ ಮುಂದೆ, ಅದ್ರ ಮುಂದೆ ಯಾವ ಪಬ್ಲಿಸಿಟಿನೂ ಇಲ್ಲ ಸರ್. ನಾವು ಯಾರು ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಅದಕ್ಕೆ ವ್ಯಾಲ್ಯೂ ಇದೆ. ಸೊ ನಾನು ಹೇಳೋದೇನೆಂದರೆ, ಆ ಜೆನ್ಯೂನಿಟಿ ಆಫ್ ದ ರಿವ್ಯೂನ ಆಡಿಯನ್ಸ್ಗೆ ಟಚ್ ಮಾಡಿಸಿ ಆದಷ್ಟು ಜನಕ್ಕೆ ತಲುಪಿಸಿ, ಅದೊಂದೇ ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಬರ್ತಾ ಇದ್ದಾರೆ ಇನ್ನೂ ಮೇಲೆ. ಅಲ್ಲಿ ಜೋಗಿ ಪ್ರೇಮನ ಹವಾ ಥರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಸೈನ್ಸ್ ಫಿಕ್ಷನ್ ಮಿಸ್ಟ್ರಿ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ, ದಟ್ಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ದ DTS ಇಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಶಶಿ. ಅಮೇಝಿಂಗ್. ಅವರು ಓದ್ಕೊಂಡಿರೋದಕ್ಕೂ ಅವ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋ ಕೆಲಸಕ್ಕೂ ಎಲ್ಲವೂ ಪರ್ದೆ ಮೇಲೆ ಕಾಣ್ತಾ ಇದೆ. ಅದು ಶಶಿಯ ಒಂದು ಡೈರೆಕ್ಷನ್ ಸ್ಕಿಲ್ಸು. ಆ್ಯಂಡ್ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ಗೊತ್ತಿದೆ ನಿಮಗೆ ಹೇಗಿದೆ ಅಂತ. ಇಟ್ಸ್ ಆಲ್ ಗ್ರ್ಯಾಂಡ್ಯೂರ್ ಆ್ಯಂಡ್ ಲಾರ್ಜರ್. ಸೊ ವಿಶ್ ಗಾರ್ಗಾ ಟೀಮ್ ವೆರಿ ಆಲ್ ದ ಬೆಸ್ಟ್. 2026ಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿಯನ್ನು ಕೊಟ್ಟಿದ್ದಾರೆ. ಮೆನಿ ಕಂಗ್ರ್ಯಾಚುಲೇಷನ್ ಶಶಿ. ಐ ಡೋಂಟ್ ನೋ ವೇರ್ ಶಶಿ ಇಸ್. ತುಂಬ ಚೆನ್ನಾಗಿದೆ ಮೂವಿ. ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ಹೌ ಅ ಟ್ರೆಷರ್ ಹಂಟ್ ಇಸ್ ಬೀನ್ ಡನ್. ದಟ್ಸ್ ದ ಹೋಲ್ ಸ್ಟೋರಿ. ಯು ಶುಡ್ ಆ್ಯಕ್ಚುಲಿ ವಾಚ್ ದಿಸ್ ಮೂವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಹೀರೋ ಅಂತೂ ನೆಕ್ಸ್ಟ್ ಲೆವೆಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮೂವಿಲಿ ಏನು ಟ್ವಿಸ್ಟ್ ಅಂತ ಅಂದರೆ,
ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿನೇ ಜಾಸ್ತಿ ಕೊಟ್ಟಿದ್ದಾರೆ. ಫಸ್ಟಿಂದ ಇಂಟರ್ವ್ಯೂ ಆಮೇಲಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಲ್ಲ ಕಡೆನೂ ಅಷ್ಟೇ. ಫಸ್ಟು ನಾನು ಕೂಡ ಆರೆನ್ ಮೂವಿ ಅಂದ್ಕೊಂಡೆ, ಬಟ್ ಹೋಗ್ತಾ ಗೊತ್ತಾಯಿತು ಇದೆಲ್ಲ ಒಂಥರ ಪ್ರೀ ಪ್ಲ್ಯಾಂಡ್ ಅಂತ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನಿಯರೆಸ್ಟ್ ಥಿಯೇಟ್ರ್ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಗಾರ್ಗ ಅದೊಂದು ತುಂಬ ಪ್ರಾಬ್ಲಮ್ ಇದೆ ಜನಕ್ಕೆ. ಹೌದಲ್ಲ? ಹೌದು. ಗಾರ್ಗ ದೊಡ್ಡ ಒಂದು ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ. ಯೂಶ್ವಲಿ ಮನೇಲೆ ಕೂತ್ಕೊಂಡು ನೋಡೋವಂಥ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ. ಆದರೆ ಇವತ್ತು ಒಂದು ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ, ಒಂದು ಎಕ್ಸ್ಪೀರಿಯನ್ಸ್ ಆಫ್ ಅ ಥ್ರಿಲ್ಲಿಂಗ್ ಮೂವಿ ಅನ್ಬೇಕು. ಅಶ್ವಿನಿ ರಾಮಪ್ರಸಾದ್ ಪ್ರೊಡಕ್ಷನ್ ನನಗೆ ಹೊಸ್ತಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಜೋಗಿ ಮಾಡಿ ಆಗಿದೆ. ಸೊ ಮತ್ತೆ ಅಶ್ವಿನಿ ರಾಮಪ್ರಸಾದ್ ಅವರು ಅವರ ಮಗನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. DOP, ರೀರೆಕಾರ್ಡಿಂಗ್, ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲ ಕಲಾವಿದರು ತುಂಬ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಹೀರೋನ ಇನ್ನೂ ಸ್ವಲ್ಪ ಬಳಸ್ಕೋಬೋದಾಗಿತ್ತು. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಬಳಸ್ಕೋಬೋದಾಗಿತ್ತು. ಬಟ್ ಎಸ್, ಇಟ್ಸ್ ಗೋನ್ ಟು ಬಿ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್. ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಮರೀದೆ ಹೇಳ್ಬೇಕಾಗಿರೋ ವಿಷಯ ಏನಂದರೆ, ನನ್ನ ಸ್ನೇಹಿತ ಅರುಣ, ಮಿತ್ರ ಅವಿನಾಶ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಮೂವಿ, ಅ ಗುಡ್ ಎಕ್ಸ್ಪೀರಿಯನ್ಸ್, ಅ ಗುಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಸ್ಪೆಷಲಿ ದ ರೀರೆಕಾರ್ಡಿಂಗ್ ಆ್ಯಂಡ್ ದ DOP ಆ್ಯಂಡ್ ದ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಇಟ್ಸ್ ರಿಯಲಿ ಗುಡ್, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ತೆ. ಗಾರ್ಗ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಟ್ರೇಲರ್ ನೋಡಬೇಕಾದ್ರೆ ಒಂಥರ ಫೀಲ್ ಇತ್ತು, ಬಟ್ ಇದು ಹಾರರ್ ಎಫೆಕ್ಟ್ ಇದೆ, ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್, ತುಂಬ ಎಲಿಮೆಂಟ್ಸ್ಗಳಿದೆ ಸಿನಿಮಾದಲ್ಲಿ. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕನ್ನಡದಲ್ಲಿ ಈ ಥರ ಒಂದಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ಸೊ ವೆಯ್ಟಿಂಗ್ ಫಾರ್ ಪಾರ್ಟ್ 2. ಫ್ರಮ್ ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮ್ರಾ ವರ್ಗೂ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಫೇವ್ರೆಟ್ ಅರುಣ್ ಸಾಗರ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ. ನಮ್ಮ ಅರುಣ್ ಸಾಗರ್ ಸರು, ಸಾಯಿ ಕುಮಾರ್ ಸರು, ಹಾಗೆ ಸಾಕಷ್ಟು ಲೈಕ್ ಮಿತ್ರ ಸರ್ ಎಲ್ಲರೂ ಇದ್ದಾರೆ. ಸೊ ದಯಮಾಡಿ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.